ನಮಸ್ಕಾರ ಎಲ್ಲ ಕನ್ನಡ ವೀಕ್ಷಕರಿಗೆ. ನಾನು ಚಂದ್ರಾದಿ ಕುಮಾರ್, ಹಿಂದೂ ದೀಪ ಸಾಂಸ್ಕೃತಿಕ ನನ್ನ ಸಿನಿಮಾ ಸಂತೋಷ 8ನೇ ತಾರೀಕಿಗೆ ಎಲ್ಲ ಸಿನಿಮಾ ಕಲಿಯುತ್ತೆ. ಕಾರಣಾಂತರದಿಂದ ನಮಗೆ 8ನೇ ತಾರೀಕಿಗೆ ಮಧ್ಯಾಹ್ನ ಹೈದರಾಬಾದ್ ಸಿಟಿ ಸಿವಿಲ್ ಕೋರ್ಟಿಂದ ಒಂದು ಇಂಜೆಕ್ಷನ್ ಹಾಕಲು ತಮಗೆ ಗೊತ್ತಾಗುತ್ತೆ. ಅದು ತಿಳಿದು ನಾನು ನಮ್ಮ ವಕೀಲರಂತ ನರೇಶ್ ಅವರು ಇಬ್ಬರು ಹೈದರಾಬಾದಿಗೆ ಬರ್ತೀವಿ. ಇಲ್ಲಿ ಬಂದಾಗ ವಿಚಾರ ಸಿಗುತ್ತೆ. ರಾಮರಾವ್ ಅಂತ ಪ್ರತಿನಿಧಿ ಅವರು ನಾಶಿಕರು ಈ 2019 ಗುರುಕುಂಡ ಸೀತಾಕಾಲ ಅಂತ ಒಂದು ಮೈನ್ ಮಾಡಿದ್ರು. ಕಾರಣದಿಂದ ನಾಶ ಆಗಿದೆ. ರಾಜಶೇಖರ್ ಒಂದು ಹ್ಯೂಮಿನಿಟಿ ಗೋಲ್ಸ್ ಮೇಲೆ ಇನ್ನೂ ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದು ಡಾಕ್ಯುಮೆಂಟೇಷನ್ ಮಾಡ್ಕೊಂಡಿರ್ತಾರೆ. ಆ ಕಾಪಿ ಇಟ್ಕೊಂಡು ಈ ಸೀತಾರಾಮನ್ ಏನು ಮಾಡ್ತಾರೆ, ಈ ಹಿಂದೆ ಅವರು 2 ಸಿನಿಮಾ 19 ಆದಮೇಲೆ 2 ಸಿನಿಮಾ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ, ನಾನು ಎಷ್ಟು ನಿಮ್ಮ ಸಿನಿಮಾ ಮಾಡೋದು ಯಾವುದೇ ಸಿನಿಮಾ ಮಾಡಲ್ಲ, ಒಂದು ವೇಳೆ ಮಾಡಿದ್ರೆ ಅದ್ರಲ್ಲಿ ಬರೋ ನನ್ನ ಜೊತೆ ನೀವು ಕೊಡ್ತೀವಿ ಅಂತ ನಾಗಶೇಖರ್ ಒಪ್ಕೊಂಡಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ ಒಪ್ಕೊಂಡಿರ್ತಾರೆ. ಇಲ್ಲಿ ಸತ್ಯ ಹೇಳಬೇಕು ಅಂತಂದರೆ ಸನ್ನಿವೇಶಿತ ಮೇಲೆ ನಾಗಶೇಖರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರು ಒಂದೇ ನಿರ್ದೇಶಕ. ಈ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್. ಈ ಬ್ಯಾನರ್ಗೆ ನಾನು ಕುಮಾರ್ ಎಚ್ ಪಿ ಮತ್ತು ನನ್ನ ಮಗ ಕುಮಾರ್ ಎಚ್ ನಾವಿಬ್ಬರು ಪಾರ್ಟ್ನರ್ಸ್. ಇದು ಯಾವುದೇ ರೀತಿ ಪಾರ್ಟ್ನರ್ಸ್ ಯಾರು ಇರಲ್ಲ. ಇವುಗಳ ವಿನಾಕಾರಣ ನನ್ನ ಕನ್ನಡ ಉದ್ದೇಶದಿಂದ ಈ ವಿಚಾರ ಇಟ್ಕೊಂಡು ಈ ಸಿನಿಮಾನಾಗ ಏನೋ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದು ಅದನ್ನೆಲ್ಲ ಹಾಳು ಮಾಡಿ ತುಂಬ ತೊಂದರೆ ಕೊಟ್ಟು ಇದು ಭಾಳ ಮನಸ್ಸಿಗೆ ನೋವಾಗಿದೆ. ದಯವಿಟ್ಟು ಎಲ್ಲ ನಮ್ಮಲ್ಲಿ ಸಪೋರ್ಟ್ ಮಾಡಬೇಕು. ನಾನು ನಾಳೆ ಬಂದು ಕುಟು ಪತ್ರಿಕೆ ಇಟ್ಟುಕೊಂಡು ದಿನಾಂಕನ ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಎಲ್ಲ ಸಹಕರಿಸಬೇಕು. ನಮಸ್ಕಾರ ಸ್ನೇಹಿತರೆ. ಇಂದು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನೀಡಿದಂಥ ತಡೆಯಾಜ್ಞೆಯನ್ನು ಮಾನ್ಯ ನ್ಯಾಯಾಲಯ 2 ಪಕ್ಷಗಾರರ ವಾದ ಆಲಿಸಿ ತಡೆಯಾಜ್ಞೆಯನ್ನು ವೆಕೇಟ್ ಮಾಡಿರುತ್ತದೆ. ಈಗ ಈ ಪಿಕ್ಚರ್ ರಿಲೀಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಏನೇ ಪ್ರಾಬ್ಲಮ್ ಇರುವುದಿಲ್ಲ. ಈ ಪಿಕ್ಚರ್ಗೆ ಸ್ಟೇ ಕೊಟ್ಟಿರುವುದು ಬಂದು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ. ಈ ಪಿಕ್ಚರ್ ವಿರುದ್ಧ ಸ್ಟೇ ತಗೊಳ್ಳಕ್ಕೆ ಬಂದಿರುವುದು ಆಂಧ್ರ ಪ್ರದೇಶದ ಒಬ್ಬ ಫೈನಾನ್ಷಿಯರ್. ಇಷ್ಟು ತಗೊಳ್ಳಿಕ್ಕೆ ಮೇನ್ ಉದ್ದೇಶ ಏನು, ಇದರಲ್ಲಿ ದುರುದ್ದೇಶಪೂರ್ವಕವಾಗಿ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಬಾರ್ದು, ಬಿಡುಗಡೆ ಆಗುತ್ತಿರುವ ಪರಭಾಷಿಕ ಚಿತ್ರಗಳಿಗೆ ಹೆಚ್ಚಿನ ಥಿಯೇಟರ್ ಸಿಗಲಿ ಅನ್ನೋ ಏಕೈಕ ಉದ್ದೇಶದಿಂದ, ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಒಂದು ಕರ್ನಾಟಕ ನಿರ್ಮಾಪಕನಿಗೆ ಮತ್ತು ಒಂದು ಕನ್ನಡ ಸಿನಿಮಾಗೆ ತುಳಿತಕ್ಕೊಳಗಾಗಿರುವಂಥ ಕನ್ನಡ ಸಿನಿಮಾಗೆ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಇಂದು ಹೈದರಾಬಾದ್ನಲ್ಲಿ ಪ್ರಕರಣ ಹೂಡಿ ತಡೆಯಾಜ್ಞೆ ತಂದಿದ್ದರು. ಇಂದು ಆ ತಡೆಯಾಜ್ಞೆಯನ್ನು ನ್ಯಾಯಾಲಯ ವೆಕೇಟ್ ಮಾಡಿರುತ್ತದೆ. ಹಾಗೂ ಈ ಪ್ರಕರಣಕ್ಕೂ ಕುಮಾರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡೀಟೇಲ್ ಆರ್ಡರ್ ಪಾಸ್ ಮಾಡಿರುತ್ತದೆ. ಇದು ದುರುದ್ದೇಶಪೂರ್ವಕವಾಗಿ ತೊಂದರೆ ಕೊಡಬೇಕೆಂಬ ಉದ್ದೇಶದಿಂದ ಮಾಡಿರುವಂಥ ಒಂದು ಪ್ರಕರಣ ಆಗಿದ್ದು ಇದರಲ್ಲಿ ಯಾವುದೇ ಸತ್ಯಾಂಶದಿಂದ ಕೂಡಿರುವುದಿಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ಕೇಳಿಕೊಳ್ಳುವುದೇನೆಂದರೆ, ಈ ಪ್ರಕರಣಕ್ಕೂ ಈ ಪವಿತ್ರ ಮೂವಿ ಮೇಕರ್ಸ್ಗೂ ಯಾವುದೇ ಸಂಬಂಧ ಇಲ್ಲ. ಇದು ಗೇಮ್ ಚೇಂಜರ್ಗೋಸ್ಕರ ಮಾಡಿರುವಂಥ ಒಂದು ಗೇಮ್ ಎಂದು ವ್ಯಾಖ್ಯಾನ ನೀಡಿ ಈ ಪ್ರಕರಣವನ್ನು ನ್ಯಾಯಾಲಯ ನೀಡಿದಂಥ ತಡೆಯಾಜ್ಞೆಯನ್ನು ವೆಕೇಟ್ ಮಾಡಿರುತ್ತದೆ. ಈ ಪಿಕ್ಚರ್ ಬಿಡುಗಡೆ ಮುಂದಿನ ದಿನಾಂಕವನ್ನು ಎಲ್ಲ ಚಿತ್ರತಂಡದವರು ಕೂತು ಮಾತುಕತೆ ಮಾಡಿ ಚಿತ್ರತಂಡ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.